ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಅವನ್ ಸಮಾಧಾನಕ್ಕಾದ್ರೂ ಹೇಳ್ಬಿಡಿ ನಿಮಗ್ ನಾನು ಯಾಕೆ ಬೇಕು ಅಂತ. ಅದೆಲ್ಲ ಆಮೇಲೆ, ಮೊದಲು ನೀನು ಮಾತು ಕೊಡು, ಕೊಟ್ಟ ಮೇಲೆ ಮುಂದಿನ ಮಾತು. ಗಟ್ಟಿಯಾಗಿ ಹೇಳ್ತೀನಿ, ನಿಗಾಯಿಟ್ಟು ಕೇಳಿಸ್ಕೋ. ಸುಂದ್ರಿ ನಾನು ಕೊಂದೆ ಅಂತ ಹೇಳ್ತಾರೆ. ಅವಳು ನನ್ನ ಜೀವದ ಗೆಳತಿ. ಅವಳನ್ನ ಮನಸ್ಸಲ್ಲಿ ಇಟ್ಟು ಪೂಜೆ ಮಾಡ್ತಿದ್ದೆ, ನಿನ್ನನ್ನು ಪೂಜೆ ಮಾಡೋ ಹಾಗೆ. ಆದರೂ ಯಾಕೆ ಈ ಆಪಾದನೆ? ನಂಗೆ ಸಂತೋಷ ಆಗಲಿ ದುಃಖ ಆಗಲಿ ಹೇಳ್ಕೊಳ್ಳೋಕ್ಕೆ ಅಂತ ಇದ್ದಿದ್ದು ಅವಳೊಬ್ಳು ಗೆಳತಿ. ಅವಳನ್ನ ಕೊಲ್ತೀನ ನಾನು? ಸತ್ಯ ಏನು ಅಂತ ನಿನಗೆ ಗೊತ್ತಿರೋದು. ನೀನು ಅವಳನ್ನ ಕೊಂದಿದ್ದು. ಯಾವಾಗಲೂ ನೀನು ಬೈಕೊಂಡು ಓಡಾಡ್ತಿದ್ಲಲ್ವಾ, ಅದಕ್ಕೆ ಕೋಪ್ಸ್ಕೊಂಡು ಏನೋ ಒಂದು ಮಾಡಿರ್ತೀಯ. ತಪ್ಪಲ್ವಾ ಹಾಗೆ ಮಾಡೋದು? ತಾಯಿ ಆದವಳು ಮಕ್ಕಳು ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳಬೇಕು. ಕೊಲ್ತಾರ? ನನ್ನ ಸುಂದ್ರಿನ ವಾಪಸ್ ಕೊಡು, ಇಲ್ಲಾಂದ್ರೆ ನಿನ್ನೆದ್ರೆ ನನ್ನ ಪ್ರಾಣನ ಕಳ್ಕೊತೀನಿ. ನಾನು ಈ ಮಾತನ್ನ ಪೆದ್ದಾಗಿ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡ. ನಾನು ಹೇಳಿದ್ನ ಮಾಡೋನೆ ಅಂತ ನಿನಗೂ ಗೊತ್ತು. ಆಮೇಲೆ ನೀನೇ ನನ್ಕೊಂದಿದ್ದು ಅಂತ ಚೀಟಿ ಬದಿಟ್ಟು ಹೋಗ್ತೀನಿ. ನಗ್ಬೇಡ, ನನಗೆ ಓದಕ್ಕೆ ಬರೆಯೋಕೆ ಬರಲ್ಲ ಅಂತ. ಬರೆಯೋಕೆ ಗೊತ್ತಿದ್ದವ್ರ ಕೈಲಿ ಬರೆಸ್ತೀನಿ, ಸಾಯ್ತೀನಿ. ಈ ಚಕ್ರಾಪುರಿಯಲ್ಲಿ ಇನ್ನೊಂದು ಹೆಣ ಉಳುತ್ತೆ ನಿನ್ನೆದ್ರಲ್ಲೇ, ಅದು ಈ ಬಂಗಾರಿದೆ. ಆಮೇಲೆ ನಿನ್ ಭಕ್ತರು ಚಪ್ಪಲಿ ಕಾಯೋಕ್ಕೂ ಯಾರೂ ಇರಲ್ಲ. ಯೋಚನೆ ಮಾಡು. ನನ್ನ ಸುಂದ್ರಿನ ವಾಪಸ್ ಕರ್ಸೋವರೆಗೂ ನಾನು ನಿನ್ನ ಕೈ ಮುಗಿಯಲ್ಲ. ಇದ್ಯಾಕೆ ನಾನು ನೋಡಿಯಾ ಹೇಳ್ದೆ ಕೇಳ್ದೆ ಹೊಂಟ್ಬಿಟ್ಟಿದ್ದೀರಿ? ನೀವಿನ್ನೂ ಮಾಯಾಲೋಕದ ಮೋಹದಲ್ಲೇ ಬಂಧಿತರಾಗಿದ್ದೀರಿ. ಸಂಸಾರದ ಬಂಧನವೇ ನಿಮಗಿನ್ನೂ ಬೇಕಾಗಿದೆ. ಒಳ್ಳೆಯದಾಗಲಿ. ಕೃತಜ್ಞತೆ ಇಲ್ಲದ ಜನ ಅಂತ ಈಗ ನನಗೆ ಗೊತ್ತಾಯ್ತು. ಹಂಗೆ ಹೇಳ್ಬೇಡಿ ನಾನು ನೋಡಿಯಾ. ನಮ್ಮ ನಿಯತ್ತು ನಿಮಗೆ ಗೊತ್ತಿಲ್ರ. ಬೇಕಾದ್ರೆ ಪ್ರಾಣವೇ ಕೊಡ್ತೀವಿ ತಗೊಳ್ರಿ ಅಂತ ಹೇಳ್ತಾ ಇದ್ದೀವಿ, ನೀವೇ ಬ್ಯಾಡ ಅಂತೀರಾ. ಪ್ರಾಣಕ್ಕಿಂತ ಮಾನ ಮುಖ್ಯ ಅಲ್ವ್ರ. ನನ್ನ ಮಗಿನ ಕರ್ಕೊಂಡೋಗ ಮಾತೊಂದು ಬಿಟ್ಟು ಬೇರೆ ಏನಾರ ಕೇಳಿ ನಿಂತ ಕಾಲಲ್ಲೇ ಮಾಡ್ಬಿಡ್ತೀನಿ. ನಾನೇ ವ್ಯಾಮೋಹಗಳನ್ನೆಲ್ಲ ಬಿಟ್ಟು ನಿಂತಿರೋ ಒಬ್ಬ ಪರದೇಶಿ. ನಾನು ನಿನ್ನ ಮಗಳನ್ನ ಕೇಳ್ತಾ ಇರೋದು ಒಂದು ಒಳ್ಳೆ ಉದ್ದೇಶಕ್ಕೆ, ಕೆಟ್ಟದಕ್ಕಲ್ಲ. ಇದು ಅಮ್ಮನೋರ ಇಚ್ಛೆ. ನಾನು ಹೇಳೋದು ನಿಮಗೆ ಅರ್ಥವಾಗ್ತಾ ಇಲ್ಲ. ಈಗ ಇಲ್ಲಿ ನಿಂತಿರೋ ನಿನ್ನ ಮಗಳು ನಿನ್ನ ಮಗಳಲ್ಲ. ದೇಹ ಇವಳದೆ, ಆದರೆ ಜೀವ ಇವಳದಲ್ಲ. ಯೋನ್ ಹೇಳ್ತಿದ್ದೀರಿ? ನಾನಲ್ವಾ ಹಂಗಾರೆ? ನಿನ್ನೊಳಗೆ ಇನ್ನೊಂದು ಜೀವಜ್ಯೋತಿ ಬೆಳಗ್ತಾ ಇದೆ. ಅದು ಅಮ್ಮನವ್ರ ಕೃಪೆ. ಹಾಗಾಗಿ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿರೋದು ಅಮ್ಮನವ್ರ ಇಚ್ಛೆ. ಅವಳಿಂದ ಮಹತ್ ಕಾರ್ಯ ಆಗಬೇಕಾಗಿತ್ತು, ಅದು ತಪ್ಪೋಯ್ತು. ಅದಕ್ಕೆ ನಿನ್ನಲ್ಲಿ ಆ ಜೀವನ ಇಟ್ಟು ಕರೆಸ್ಕೋತಾ ಇದ್ದಾಳೆ ಆ ತಾಯಿ. ಅಂದ್ರೆ ನಾನು ಅಮ್ಮನವ್ರ ಒಕ್ಲ ಈಗ ಏನ್ರ ಅಂತ ಮಾ ಕೆಲಸ ಮಾಡ್ಬೇಕಾಗಿರೋದು ನಾನು? ನಿನ್ನಿಂದ ಶ್ರೀಚಕ್ರ ರಕ್ಷಣೆ ಆಗಬೇಕಾಗಿದೆ. ಅದಕ್ಕೆ ನಿನ್ನನ್ನು ಉಳಿಸಿದ್ದು ಆ ತಾಯಿ. ಶ್ರೀಚಕ್ರ ಕಾಪಾಡೋದಕ್ಕೆ ನೀನು ಹುಟ್ಟಿರೋದು. ಅವಳ ಸೇವೆ ಮಾಡೋ ಭಾಗ್ಯ ಯಾರಿಗೆ ಸಿಗುತ್ತೆ ಹೇಳು? ಆ ಭಾಗ್ಯ
ನಿನಗೆ ಬಂದಿದೆ. ಇದು ವಿಧಿ ನಿಯಮ. ಇಂಥ ಅವಕಾಶ ನೀನು ಕಳ್ಕೊಂಡ್ರೆ ಮುಂದೆ ಯಾವ ಜನ್ಮದಲ್ಲೂ ಇಂಥ ಯೋಗ ಸಿಗೋಲ್ಲ. ಒಡೆಯ ಬಿಟ್ಬಿಡಿ ನಮಗೆ ಯೋಗವೂ ಬೇಡ ಪಾಗೂ ಬೇಡ. ನಿಮ್ಮ ಚಕ್ರದ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ರ. ನೀವು ನನ್ನ ಮಗಿನ ನನ್ನಿಂದ ಕಿತ್ಕೊಂಡು ಹೋಗಕ್ಕೆ ಏನೋ ಆಟ ಕಟ್ತಿದ್ರಿ. ಆಟಯ ನಿನ್ನ ಮಗಳನ್ನ ಕರ್ಕೊಂಡು ಹೋಗೋದಕ್ಕೆ ನಾನೇನು ಆಟ ಕಟ್ಟಬೇಕಾಗಿಲ್ಲ. ಬೇಕು ಅಂದರೆ ಆ ಅಮ್ಮನೇ ಕರೆಸ್ಕೊತಾಳೆ. ಇವಳಲ್ಲಿ ಮತ್ತೆ ಜೀವ ತುಂಬಿ ಕರೆಸ್ಕೊಳ್ಳೋದಕ್ಕೆ ಒಂದು ಕಾರಣ ಇದೆ, ಹೇಳ್ತೀನಿ ಕೇಳು. ಹಿಂದೆ ಚಕ್ರಾಪುರಿ ಅನ್ನೋ ಊರಲ್ಲಿ ಶ್ರೀಚಕ್ರದ ರಕ್ಷಣೆಗಾಗಿ ಒಂದು ಹೋರಾಟವೇ ನಡೆದಿದೆ. ಶ್ರೀಚಕ್ರ ಆ ದುಷ್ಟರ ಕೈಗೆ ತಲುಪದೇ ಇರೋ ಹಾಗೆ ಮಾಡಿದ್ದು ನಿನ್ನ ಒಳಗಿರೋ ಆತ್ಮ. ಯಾವುದೋ ಒಂದು ಕಾರಣಕ್ಕೆ ನಿನ್ನಲ್ಲಿರೋ ಆತ್ಮ ಅಮ್ಮನವ್ರ ಮೇಲೆ ಸಿಟ್ಟು ಮಾಡಿಕೊಂಡು ಈ ಜನ್ಮದಲ್ಲಿ ಅಮ್ಮನವ್ರ ದ್ವೇಷಿಯಾಗಿ ಬದಲಾಯಿತು. ಆ ಜೀವ ಅಕಾಲಕ್ಕೆ ಮರಣ ಆಯಿತು. ತಾಯಿ ಆ ಜೀವನ ನಿನ್ನೊಳಗೆ ತುಂಬಿದ್ದಾಳೆ. ಆ ಮಹಾತಾಯಿ ನಿನ್ನ ಮಗಳನ್ನು ಆರಿಸಿದ್ದಾಳೆ. ಇನ್ನು ಮುಂದೆ ನಿನ್ನ ಮಗಳು ಶ್ರೀಚಕ್ರದ ರಕ್ಷಣೆ ಜವಾಬ್ದಾರಿ ವಹಿಸ್ಕೋಬೇಕಾಗಿದೆ. ಅದಕ್ಕೆ ಇವಳು ಅಮ್ಮನವ್ರಿಗೆ ಬೇಕು. ನಂಗೆ ಅವೆಲ್ಲ ಗೊತ್ತಿಲ್ಲ. ನನ್ನ ಎದುರುಗಡೆ ಇರೋದು ನನ್ನ ಮಗಿ ಆಟೆಯ, ಅವಳದೇ ರೂಪ ಇದು. ಜೀವ ಯಾವಳದಾರ ಆಗಿರಲಿ. ಇವಳು ಬೆಂಕಿ ಕೊಳ್ಳಿಕ್ಕೆ ಕೊಡ್ಬೇಕಾದ್ರೂ ನನಗೆ ಇಷ್ಟು ಬಾಧೆ ಆಗಿರಲಿಲ್ಲ. ಕೊಟ್ಟು ಕಿತ್ಕೊಂತಿರಲ್ಲ ನಾನು ನೋಡಿಯ. ನನ್ನ ಮಗಿ ನಾನು ಕಳ್ಕೊಳಕ್ಕಿಲ್ಲ. ಇನ್ನು ಮುಂದೆ ನಿನ್ನ ಮಗಳು ನಿನಗೆ ಗಂಜಿ ಬೇಯಿಸ್ಕೊಂಡು ನೀನು ಕುಡಿಯೋ ಹೆಂಡಕ್ಕೋಸ್ಕರ ದುಡಿಯೋಕ್ಕಲ್ಲ ಇರೋದು. ನಿನ್ನ ಮಗಳಿಂದ ಒಂದು ದೊಡ್ಡ ಕೆಲಸ ಆಗಬೇಕಾಗಿದೆ. ಅದಕ್ಕೆ ಆ ತಾಯಿ ಇವಳನ್ನು ಬದುಕಿಸಿದ್ದಾಳೆ. ಇವಳ ಜೀವದ ಕೃಪೆ ನನ್ನದಲ್ಲ, ಆ ತಾಯಿ ಮಹಾಪ್ರಸಾದ. ನಿಮ್ಮ ಋಣ ಅವಳಿಗೆ ಸೇರಬೇಕು. ಅವಳ ಆಜ್ಞೆಯನ್ನು ಪಾಲಿಸೋದು ನಿಮ್ಮ ಧರ್ಮ. ಆ ತಾಯಿ ಅಲ್ಲಿ ಕೂತ್ಕೊಂಡು ಇದನ್ನೆಲ್ಲ ನೋಡ್ತಾ ಇದ್ದಾಳೆ. ಅರ್ಥ ಮಾಡ್ಕೊ. ಅಪ್ಪಯ್ಯೋ, ಯಾರಿಗೂ ಸಿಗಾಕಿಲ್ಲ ಇಂಥ ಅವಕಾಶ. ಬಿಸಿಲ್ಮಾರಿನೇ ನನ್ನ ಕರಿತವಳೆ ಅಂದ್ರೆ ಏಟ್ ಪುಣ್ಯ ಮಾಡಿರ್ಬೇಕು ನಾನು. ಹೋಗ್ತೀನಿ, ಕಳ್ಸ್ಕೊಡು. ಇಲ್ಲ ಅನ್ಬೇಡ. ಆಯ್ತು ಕವ್ವ, ಕಳಿಸ್ಕೊಟ್ಟೇನು ಆಯ್ತೆ. ಆದ್ರೆ ಈ ದೊಡ್ಡ ಮನಸ್ಸು ಹಾಕ್ತಂಗೆ ನಂದು ಒಂದು ಷರತ್ತೈತೆ ಇವರಿಗೆ. ಅದನ್ನ ನೀವು ಒಪ್ಕೋಬೇಕ್ರಾ? ಏನದು? ನಿಮ್ ಕೂಡ ನಾನು ಬರ್ತೀನಿ. ಅದೇನು ಚಕ್ರ ಕಾಯ್ತಿರೋ, ಪಕ್ರ ಕಾಯ್ತಿರೋ, ತೋಟ ಕಾಯ್ತಿರೋ ಕಾಯ್ಕೊಳ್ಳಿ. ನಾನು ನಿಮ್ಮ ಜೊತೆ ತಮಟೆ ಪಡ್ಕೊಂಡು ಇರ್ತೀನಿ. ಇಲ್ಲ, ಅದಕ್ಕೆ ಅಮ್ಮನವ್ರ ಅನುಮತಿ ಇಲ್ಲ. ಈಗ ನಿನ್ನ ಮಗಳನ್ನ ಮಾತ್ರ ನನ್ನ ಜೊತೆ ಕರ್ಕೊಂಡು ಹೋಗಬೇಕು. ಕಾಲ ಬಂದಾಗ ಆ ತಾಯಿ ನಿನ್ನೂ ಕರೆಸ್ಕೋತಾಳೆ. ಈಗಲಾದರೂ ನಿನ್ನ ಮಗಳನ್ನ ನನ್ನ ಜೊತೆ ಕಳಿಸ್ಕೊಡು. ನಿನಗೂ ಒಳ್ಳೇದಾಗತ್ತೆ, ಲೋಕಕ್ಕೂ ಒಳ್ಳೇದಾಗತ್ತೆ. ಒಳ್ಳೆ ಕೆಲಸ ಮಾಡೋದು ಕೀರ್ತಿ ನಿನ್ನ ಮಗಳದಾಗತ್ತೆ. ಅದರಿಂದ ನಿನಗೂ ಸಂತೋಷ ಅಲ್ವಾ? ಇಲ್ಲ, ನನ್ನ ಕೂಸನ್ನ ಹುಟ್ಟಿರಕ್ಕಿಲ್ಲ. ನನ್ನ ಮಗಿನ ನಿಮ್ಮ ಜೊತೆ ಕಳ್ಸಕ್ಕಿಲ್ಲ.
ಕತ್ತಲ್ ತಾಳಿ ಇಲ್ಲ, ಕಿವಿಲ್ ಓಲೆ ಇಲ್ಲ, ಏನೇ ಇದು ನಿನ್ನ ಅವತಾರ? ನಿನ್ನ ಗಂಡ ಇನ್ನೂ ಸತ್ತಿಲ್ಲ, ಬದುಕಿದಾನೆ ಅನ್ನೋ ನೆನಪಿದೆಯಾ ನಿನಗೆ? ಬೇಕಾದಾಗ ನಾನು ನಿಮ್ ಹೆಂಡತಿ, ಬೇಡದೆ ಇದ್ದಾಗ ಮನೆಯಿಂದ ಆಚೆ ಹಾಕ್ತೀರಾ. ನಾನು ಯಾಕೆ ನೆನ್ಪಿಟ್ಕೋಬೇಕು? ಹಾಳಾಗೋಗ್ಲಿ ಬಿಡಲೇ. ನಿನ್ನಿಂದ ಮಗುನಂತೂ ಕಳ್ಸೋಕ್ಕಾಗ್ಲಿಲ್ಲ, ಕಡೆ ಪಕ್ಷ ಹೆಂಡತಿ ಪಾತ್ರನಾದ್ರೂ ಸರಿಯಾಗಿ ನಿಭಾಯಿಸು. ಈಗೇನಾಯ್ತು? ಏನ್ ಹೊಸ ಸಂಚು ನಿಮ್ದು? ಸಂಚು ಇಲ್ಲ, ಸುಡುಗಾಡು ಇಲ್ಲ. ಸುಂದ್ರಿ ಓದ್ಲು ಪಾಪ, ಮನೆಯವರೆಲ್ಲ ದುಃಖದಲ್ಲಿದ್ದಾರೆ. ಸೂತ್ಕ ಅವ್ರಿಗೆ ಅಡುಗೆ ತಿಂಡಿ ಮಾಡ್ಕೊಡ್ಬೇಕು, ಸಹಾಯ ಮಾಡಬೇಕು ಅಂತ ಬಂದೆ. ಸರಿ, ಸೂತ್ಕ ಕಳೆದು ಕಾರ್ಯಗಳೆಲ್ಲ ಮುಗಿದ್ರು ಇನ್ನೂ ಇಲ್ಲೇ ಚಾಂಡ ಊರಿದೆಯಲ್ಲ. ನಮಗೂ ಹೊಟ್ಟೆ ಇದೆ, ಮನೆ ಕಡೆಗೆ ಬಂದು ನಮಗೂ ಬೇಸಾಕ್ಬೇಕು ಅನ್ನೋ ಪತಿವ್ರತ ಧರ್ಮ ಇಲ್ವಾ ನಿಂಗೆ? ಯಾಕೆ ಬರ್ಬೇಕು ನಾನು? ನೀವೇ ನಿಮ್ಮ ಮನೆಯಲ್ಲಿ ಇರಲ್ಲ, ಯಾವಾಗ್ಲೂ ಹೊರಗಡೆ ಇರ್ತೀರಾ, ಕುಡ್ದು ಯಾವ್ದೋ ದಾರಿನಲ್ಲೋ ಮೋರಿನಲ್ಲೋ ಬಿದ್ದಿರ್ತೀರಾ. ಯಾರೋ ಪಾಪ ಪರದೇಸಿ ಅಂತ ತಂದು ನಿಮ್ಮನ್ನ ಮನೆಗೆ ತಲುಪಿಸ್ತಾರೆ. ಈ ಸಂಪತ್ತಿಗೆ ನಾನು ನಿಮ್ ಸೇವೆ ಮಾಡ್ಬೇಕಾ? ಅದ್ರ ಬದಲು ಇಲ್ಲೇ ಇದ್ದು ಕೆಲಸ ಮಾಡ್ಕೊಟ್ರೆ ಇವರಿಗೆ ಸಹಾಯನಾದ್ರೂ ಆಗುತ್ತೆ. ಆಯ್ತು, ಆದ್ರೆ ಅವರೇ ಮಗಳ ಸಾವಿನ ದುಃಖ ತಡಿಲಾರದೆ ಊರ್ ಬಿಟ್ಟು ಹೋಗ್ಬೇಕು ಅನ್ನೋ ತೀರ್ಮಾನ ಮಾಡಿರುವಾಗ ನಿಂದೇನೆ ಅಡ್ಗಾಲು? ಬೇಡಿ ಬಾಬಾ, ಯೋಚನೆ ಮಾಡಿ ಬಾಬಾ ಅಂತ. ಮತ್ತೆ ಶುರುವಾಯ್ತಾ ನಿಮ್ದು ಹಳೆ ಚಾಳಿ? ನಮ್ಮ ಮೇಲೆ ಅನುಮಾನ ಪಡೋದು? ಸತ್ಯ ಹೇಳ್ತೀನಿ ಕೇಳೆ, ಷಡ್ಕ ನಮ್ಮಿಂದ ದೂರ ಆದ್ರೆ ನಮ್ಮ ಸಂಸಾರ ನೆಟ್ಗಾಗುತ್ತೇನೋ ಅನ್ನೋ ದೂರದ ಆಸೆ ಕಣೆ. ಅಮ್ಮ ಆಸೆ ಪಟ್ಟಿದ್ಲು ಒಂದು ಮೊಮ್ಮಗುನ ಎತ್ಕೊಡ್ತೀಯ ಅಂತ, ಅದನ್ನಂತೂ ನಿನ್ನಿಂದ ನೆರವೇರ್ಸೋಕ್ಕಾಗಲ್ಲ. ಕಡೆ ಪಕ್ಷ ನನ್ನನ್ನಾದರೂ ಚೆನ್ನಾಗಿ ನೋಡ್ಕೋತೀನೋ ಅಂತ ಹೇಳ್ತಾ ಇದ್ದೀನಿ ಕೇಳೆ. ಹೋಗ್ಲಿ ಬಿಡೆ, ಶೇಖರಿ ಸಂಸಾರ ದೂರ ಹೊರಟೋಗ್ಲಿ ಬಿಡೆ. ಎಂತ ಸ್ವಾರ್ಥಿರಿ ನೀವು? ನಿಮ್ಮ ಸಂಸಾರ ಸರಿಯಾಗ್ಬೇಕು ಅಂತ ಇವರೆಲ್ಲ ಊರ್ ಬಿಟ್ಟು ಹೋಗ್ಬೇಕಾ? ಮತ್ತೆ ಒಬ್ಬರು ಸುಖವಾಗಿರ್ಬೇಕು ಅಂದ್ರೆ ಇನ್ನೊಬ್ಬರು ಬಲಿ ಆಗ್ಲೇಬೇಕು. ಅದ್ಕಮ್ಮ, ನೀವಾದ್ರೂ ನಿಮ್ಮ ಯಜಮಾನರನ್ನ ಅರ್ಥ ಮಾಡ್ಕೊಳ್ಳಿ. ಕೈ ಮುಗಿದು ಕೇಳ್ಕೊತೀನಿ. ನನ್ನ ಸಂಸಾರದಲ್ಲಂತೂ ನನ್ನ 3 ಕಾಸಿನ ಬೆಲೆ ಇಲ್ಲ, ಸುಖ ಇಲ್ಲ. ಶೇಖರಿಗೆ ಎಷ್ಟು ದುಃಖ ಆಗಿದೆ ಈ ಊರಿನ ಬಗ್ಗೆ ಅಂತ ನನಗೆ ಗೊತ್ತು. ರಾಮನಿಂದ ಸೀತೆ ಹೋಗ್ಲಿಲ್ವಾ? ಕಾಡು ಮೇಡು ಅಂತ ಬೇಸರ ಪಟ್ಕೊಂಡ್ಲ ಅವಳು. ನೀವು ಸೀತೆ ಆಗ್ಬೇಕು ಅದ್ಕಮ್ಮ. ಈಗ ನನ್ನನ್ನು ಬೇಯಿಸ್ತಾ ಇರೋದು ಸಾಲ್ದ? ಅಕ್ಕನು ಯಾಕೆ ಅಗ್ನಿಕುಂಡಕ್ಕೆ ನೂಗ್ತಾ ಇದ್ದೀರಾ? ನೀನಂತೂ ಸುಧಾರಿಸಲ್ಲ, ಸುಮ್ಮನಿರೋ. ಶೇಖರಿಗೆ ನೆಮ್ಮದಿ ಸಿಗೋದು ಮುಖ್ಯ ಅಲ್ವಾ? ಆತಗೆ ಹೊರಡಿ ಪಟ್ಟಣಕ್ಕೆ, ಇಲ್ಲಿ ಇನ್ನೂ ಪ್ರಸಾದ ಮಾಡ್ಕೊಂಡೆ ಜೀವನ ಕಳಿಬೇಕು ಅನ್ಕೊಂಡಿದ್ದೀರಾ? ಅದೇ ಸಕ್ಕರೆ, ಅದೇ ಒಗ್ಗರಣೆ. ಇಲ್ಲೇ ಇದ್ರೆ ನಿಮ್ಮ ಯಜಮಾನರು ಉದ್ಧಾರ ಆಗೋಲ್ಲ, ಯೋಚನೆ ಮಾಡಿ. ಸತ್ಯ ಹರಿಶ್ಚಂದ್ರ ಅವನ ಹೆಂಡತಿನ ಮಾರ್ಕೋತಾನೆ ಅಂತ ಗೊತ್ತಿದ್ರು ಅವನ ಹೆಂಡತಿ ಅವನ ಹಿಂದೆನೇ ಹೋಗಿದ್ದು. ರಾಜ್ಯನೆಲ್ಲ ವಿಶ್ವಾಮಿತ್ರನಿಗೆ ವಹಿಸೋಗ್ಲಿಲ್ವಾ? ನಾನಿದ್ದೀನಿ ನಿಮ್ಮ ಮನೆ ನೋಡ್ಕೊಳ್ಳೋದಕ್ಕೆ, ನನ್ನ ಜೊತೆ ಸುನೀತಾ ಇರ್ತಾಳೆ. ಹೋಗಿ ನಿಮ್ಮ ಗಂಡನ ಜೊತೆಗೆ, ಅಲ್ಲಿ ಅವನ ಏಳಿಗೆಗೆ ನೀವು ಸಹಕಾರ ಕೊಡಬೇಕು. ಏನೋ ನನಗೆ ತಿಳಿದಷ್ಟು ನಾನು ಹೇಳಿದ್ದೀನಪ್ಪ, ಉಳಿದು ನಿಮಗೆ ಬಿಟ್ಟಿದ್ದು. ನಿನ್ನ ಹುಟ್ಟುಗುಣ ಸುಟ್ಟರು ಹೋಗಲ್ಲ. ಮೊದಲು ನಿನ್ನ ಸಂಸಾರನ ನೆಟ್ಗೆ ಇಟ್ಕೊಳ್ಳೋದನ್ನ ಕಲಿ, ಆಮೇಲೆ ಇನ್ನೊಬ್ರ ತಟ್ಟೆಯಲ್ಲಿ ನೊಣ ಹುಡುಕಿವೆ ಅಂತೆ. ನಮ್ಮ ಶೇಖರಿ ನಿನ್ನ ಎಲ್ಲ ಕೆಟ್ಟ ಚೇಷ್ಟೆಗಳಿಗೆ ಅಡ್ಡವಾಗ್ತಾನೆ ಅಂತ ತಾನೇ ನಮ್ಮನ್ನೆಲ್ಲ ಊರು ಬಿಡ್ಸಕ್ ನೋಡ್ತಿರೋದು. ಸೂತಕದ ಮನೆ ಅಂತ ಸುಮ್ಮನೆ ಇದ್ದೀನಿ, ಇಲ್ದಿದ್ರೆ ಅದು ಹಾಗಲ್ಲ. ಏನೋ ನಿಮ್ಮೊಳದಕ್ಕೆ ಅಂತ ಹೇಳಿದೆ ಅಷ್ಟೇ. ಒಳ್ಳೇದಾವ್ದು ಕೆಟ್ಟದಾವ್ದು ಅನ್ನೋದು ನಮಗೂ ಗೊತ್ತಾಗುತ್ತೆ. ನಿನ್ನಿಂದ ಹೇಳಿಸ್ಕೋಬೇಕಾಗಿಲ್ಲ. ಇಷ್ಟವಾದ್ರೆ ಇರ್ತೀವಿ, ಕಷ್ಟವಾದ್ರೆ ಹೋಗ್ತೀವಿ. ನಿನ್ನಿಂದ ಉಪದೇಶ ಬೇಕಾಗಿಲ್ಲ. ಹಾಳಾಗೋರ್ಗೆ ಉದ್ಧಾರ ಆಗೋ ದಾರಿ ತೋರಿಸೋದು ನಮ್ಮ ಮೂರ್ಖತನ. ಕೊಚ್ಚಲೆ ಬಿಡ್ಸಾಯ್ತೀವಿ ಅಂತ ತೀರ್ಮಾನ ಮಾಡಿದವ್ರಿಗೆ ನಾವೇನು ಮಾಡೋಕ್ಕಾಗುತ್ತೆ? ನಡಿಯೇ ಸುನೀತಾ, ನಮ್ಮನೆಗೆ ಹೋಗೋಣ. ಇಷ್ಟೆಲ್ಲ ಅನ್ಸ್ಕೊಂಡು ನಾವು ಇಲ್ಲಿ ಇರಬೇಕಾಗಿಲ್ಲ. ನಮ್ಮನೆನಾ? ಯಾವುದು ನಮ್ಮನೆ? ನೀವು ಯಾವತ್ತು ನನ್ನನ್ನ ಮನೆಯಿಂದ ಹೊರಗೆ ಹಾಕಿದ್ರೋ ಅವತ್ತೇ ಎಲ್ಲ ಮುಗ್ದೋಯ್ತು. ಗಂಡ ಮನೆ ಅನ್ನೋ ಅಭಿಮಾನ ನನ್ನ ಜೀವನ ಹಾಳು ಮಾಡಿದ್ದಾಯ್ತು. ಈಗ ಅಕ್ಕನ ಸಂಸಾರಕ್ಕೆ ಹುಳಿ ಹಿಂಡೋದಕ್ಕೆ ಬರಬೇಡಿ ನೀವು. ನಾನು ಎಲ್ಗೂ ಬರಲ್ಲ. ಇವ್ರ ಊರ್ ಬಿಟ್ರೆ ಇವ್ರ ಹಿಂದೆನೆ ಹೋಗ್ತೀನಿ. ನಿಮ್ ಜೊತೆ ನಿಮ್ಮನೆಗಂತೂ ಖಂಡಿತ ಬರಲ್ಲ. ನಾಯಿ ಜನ್ಮ ಕಣೋ ನಿಂದು. ದೊಣ್ಣೆ ತಗೊಂಡು ಎಷ್ಟು ಹೊಡೆದ್ರು ಅದು ತಿಪ್ಪೆ ಕಡೆನೆ ಹೋಗೋದು. ನಮ್ಮ ಸಂಸಾರ ಚಿಂತೆ ನಿನಗೆ ಯಾಕಪ್ಪ? ಸುನೀತಾ ನಿನ್ ಜೊತೆ ಬರಲ್ಲ. ಇಷ್ಟು ದಿನ ನೀನು ನಮಗೆ ಸಹಾಯ ಮಾಡಿದ್ದಕ್ಕೆ ದೊಡ್ಡ ನಮಸ್ಕಾರ. ಇನ್ಮುಂದೆ ನಮ್ಮ ಪಾಡ್ ನಾವು ನೋಡ್ಕೋತೀವಿ. ನಮ್ಮ ಸುದ್ದಿಗೆ ಬರಬೇಡ. ಆಯ್ತು ಬಿಡಿ, ಹಿರಿಯರು ನೀವು. ಈ ಮನೆ ರಾಜಮಾತೆ, ನಿಮ್ಮ ಸಹ ಬರೀ ನನಗ್ಯಾಕೆ? ಏಯ್ ಸುನೀತಾ, ನೀನು ಅದು ಹೇಗೆ ನನ್ನ ಮನೆಗೆ ಬರಲ್ವ ನೋಡ್ತೀನಿ ಕಣೆ. ವಿಚ್ಛೇದನಕ್ಕೆ ಹೇಗೆ ನ್ಯಾಯಾಲಯ ಇದೆಯೋ ಹಾಗೆ ಗಂಡ ಹೆಂಡತಿ ಒಂದಾಗೋದಕ್ಕೂ ನ್ಯಾಯಾಲಯ ಇದೆ ಕಣೆ. ಕೇಸ್ ಹಾಕ್ತೀನಿ ನಿನ್ನ ಮೇಲೆ. ನಿನ್ನಿಂದ ನನಗೆ ಸುಖ ಇಲ್ಲ ಅಂತ ಕೇಸ್ ಹಾಕ್ತೀನಿ ಕಣೆ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ.
ನಿಮ್ಮಿಂದ ನನಗೆ ಬಿಡುಗಡೆನಾದ್ರೂ ಸಿಗುತ್ತೆ. ಸುಮ್ಮನೆ ಇರ್ತೀರಾ ಎಲ್ಲರೂ? ಮನೆ ಯಜಮಾನ ನಾನು ನಿರ್ಧಾರ ಮಾಡ್ತೀನಿ ಏನು ಮಾಡಬೇಕು ಅಂತ. ನಮಸ್ಕಾರ ಯಜಮಾನ್ರೆ. ತಮಗೆ ಹೀಗಾಯ್ತು ಅಂತ ಗೊತ್ತಾಯ್ತು, ನಂಬೋಕ್ಕಾಗಲಿಲ್ಲ. ಬಂದು ಮಾತಾಡ್ಸೋಣ ಅನ್ಕೊಂಡೆ. ಈಗ ನಾವಿರೋ ಪರಿಸ್ಥಿತಿಯಲ್ಲಿ ನಮಗೆ ಒಬ್ಬರು ಸಮಾಧಾನ ಮಾಡೋರು ಬೇಕಾಗಿದ್ದಾರೆ. ಇನ್ನು ತಮ್ಮ ಹತ್ರ ಬಂದು ಏನು ಮಾತಾಡಲಿ? ಅಮ್ಮನವರು ಉಪಾಸಕರು ನೀವು. ತಮಗೆ ಹೀಗಾಗಿದೆ ಅಂದಮೇಲೆ ನಮ್ಮಂಥ ಸಾಮಾನ್ಯರಿಗೆ ಕಷ್ಟ ದುಃಖ ಬರೋದು ಹೆಚ್ಚೇನಲ್ಲ ಬಿಡಿ. ಆದರೂ ನೀವು ತೊಂದರೆ ತಗೋಬೇಡಿ ಯಜಮಾನ್ರೆ, ಕಷ್ಟ ತಗೋಬೇಡಿ. ನಾವು ಅರ್ಥ ಮಾಡ್ಕೋಬೇಕಾದ ಘೋರ ಸತ್ಯ ಒಂದಿದೆ. ನಮ್ಮ ಸುಖ ಸಂತೋಷ ಬಯಸಿ ನಾವು ದೇವರನ್ನ ನಂಬಬಾರದು. ದೇವ್ರ ಮೇಲಿನ ಪ್ರೀತಿಗಾಗಿ ದೇವರನ್ನು ಪೂಜಿಸಬೇಕು. ನಾವು ದೇವರನ್ನು ನಂಬಿದ್ದೀವಿ, ನಮಗೇನು ಕೆಡಕಾಗೋಲ್ಲ ಅಂದ್ಕೊಂಡ್ರೆ ಅದಕ್ಕಿಂತ ಅವಿವೇಕ ಮತ್ತೊಂದಿಲ್ಲ. ಬೇಜಾರಾಗುತ್ತೆ ನಿಜ, ಆದರೆ ಕಷ್ಟಗಳು ನಮ್ಮ ಒಳ್ಳೆಯದಕ್ಕೆ ಬರುತ್ತೆ ಅಂತ ನಾವು ಒಪ್ಕೋಬೇಕು. ನಮ್ಮನ್ನು ಇನ್ನಷ್ಟು ಗಟ್ಟಿ ಹಾಕ್ಸೋಕ್ಕೆ ಆ ಸರ್ವಶಕ್ತೆ ಮಹಾತಾಯಿ ತ್ರಿಪುರ ಸುಂದರಿ ಕಷ್ಟಗಳ ಸುರಿಮಳೆ ಸುರಿತಾಳೆ ಅಂತ ನಾವು ಒಪ್ಕೊಂಡು ಬಿಡಬೇಕು. ಆದರೆ ಅಯ್ಯೋ, ಎಂಥ ತಪ್ಪು ಮಾಡ್ತಿದ್ದೀನಿ ನೋಡಿ. ತಮ್ಮಂಥ ಮೇಧಾವಿಗಳಿಗೆ ನಾನು ತತ್ವ ಹೇಳಬೇಕೆ? ದಯಮಾಡಿ ಕ್ಷಮಿಸಿ. ನಾನು ಬಂದ ವಿಷಯ ಬೇರೆ. ನನ್ನ ಮಗಳು ಈ ಜೀವನದ ಪಾತ್ರ ಮುಗಿಸಿ ನಮ್ಮಿಂದ ದೂರ ಹೋಗ್ಬಿಟ್ಲು. ಇನ್ನು ಈ ಊರಿನಲ್ಲಿ ಬದುಕು ನಡೆಸೋ ಉತ್ಸಾಹ ಬತ್ತೋಗಿದೆ ನಮಗೆ. ನಾವು ಈ ಊರು ಬಿಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಈ ಊರಿನ ಋಣ ಮುಗಿತು ಯಜಮಾನ್ರೆ. ಇಷ್ಟು ವರ್ಷ ನಿಮ್ಮ ಕೃಪೆಯಿಂದ ದೇವಸ್ಥಾನದಲ್ಲಿ ಪ್ರಸಾದ ಮಾಡೋ ಭಾಗ್ಯ ನಂದಾಗಿತ್ತು. ಅಡಿಗೆ ಕೆಲಸ ಮಾಡ್ತಾ ಸಂಸಾರ ನಡೆಸ್ದೆ, ಮನೆ ನಡೆಸ್ದೆ, ನೆಮ್ಮದಿಯಾಗಿ ಜೀವನ ಕಳೆದೆ. ಇದಕ್ಕಾಗಿ ಈ ಜನ್ಮ ಇರೋವರೆಗೂ ನಿಮ್ಮ ಉಪಕಾರ ನಾನು ಮರೆಯೋಲ್ಲ. ತಾಯಿ ತ್ರಿಪುರ ಸುಂದರಿ ಹೆಸರು ಜೊತೆ ನಿಮ್ಮ ಹೆಸರನ್ನು ತಗೋತೀನಿ ಯಜಮಾನ್ರೆ. ನನ್ನ ಕೆಲಸಕ್ಕೆ ಪಂಚಾಕ್ಷರಿ ಭಾವಬೈದನ್ನ ಸೇರಬೇಕು ಅಂತ ಕಾಯ್ತಾ ಇದ್ದಾನೆ. ನಿಮಗೆ ಒಪ್ಪಿಗೆ ಇದ್ರೆ ಆ ಕೆಲಸ ಅವನಿಗೆ ವಹಿಸ್ಕೊಟ್ಬಿಡಿ. ನಾಳೆಯಿಂದ ದೇವಸ್ಥಾನದ ಪ್ರಸಾದದ ಕೆಲಸಕ್ಕೆ ನಾನು ಬರೋಲ್ಲ. ಹಾಗೆ ಕಸ ಗುಡಿಸೋಕೆ, ಕಚೇರಿ ಲೆಕ್ಕ ಹಾಕೋಕೆ ನಮ್ಮ ಸುಂದರಿ ಅಂತೂ ಇನ್ನಿಲ್ಲ. ಇದು ನಿಮ್ಮ ಕಡೆ ಭೇಟಿ ಅನ್ಸುತ್ತೆ. ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಬೇಗ ಗುಣ ಆಗಿ 16 ಜನಕ್ಕೆ ಆಶ್ರಯ ಆಗಿ ನಾನು ಬರ್ತೀನಿ ಶಾಸ್ತ್ರಿಗಳೇ.